ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಹಾಶು ಪ್ರಸಾದ್. ಏನು ಗೊತ್ತಾ, ನಾನಿವತ್ತು ಬೆಂಗಳೂರಿನಲ್ಲಿ ಕ್ರಿಯೇಟ್ ಆಗಿರುವ ರೆಪ್ಲಿಕ್ ಆಫ್ ನಯಾಗ್ರಾ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿದ್ದೀನಿ. ಇದಿರೋದು ಬಿನ್ನಿ ಮಿಲ್ ಗ್ರೌಂಡ್ಸಲ್ಲಿ. ಇಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸ್ ಆಫ್ ಆ್ಯಕ್ಟಿವಿಟೀಸ್ ಇದೆ, ಫಾಲ್ಸ್ ಇದೆ, ರೊಬೋಟಿಕ್ ಬಟರ್ಫ್ಲೈ ಪಾರ್ಕ್ ಇದೆ. ಮತ್ತಿನ್ನೇನು, ಬನ್ನಿ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗೋಣ. ಏನು ಚೆನ್ನಾಗಿತ್ತು, ಏನು ಚೆನ್ನಾಗಿರಲಿಲ್ಲ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ಯಾವುದೇ ರೀತಿ ನೋಟಿಫಿಕೇಷನ್ ಕೂಡ ಮಿಸ್ ಆಗೋದಿಲ್ಲ. ಸೊ ಹೆಂಗಿದ್ರು ಬೇಸಿಗೆ ರಜೆ ಸ್ಟಾರ್ಟ್ ಆಗೇ ಬಿಟ್ಟಿದೆ. ಮಕ್ಕಳನ್ನ ಮನೇಲಿ 24/7 ಇಟ್ಕೊಂಡು ಕುತ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ಮಕ್ಳ ಜೊತೆ, ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಯಾವಾಗಲೂ ಏನಾದ್ರು ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ, ಎಲ್ಲಿಗೆ ಹೋಗೋಣ ಈ ವೀಕೆಂಡ್ ಅಂತ. ಸೊ ಆ ಥರ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗೋಸ್ಕರ. ನಮ್ಮ ರೆಪ್ಲಿಕ್ ಆಫ್ ನಯಾಗ್ರಾ ಫಾಲ್ಸ್ ಲೊಕೇಟ್ ಆಗಿರೋದು ಬಿನ್ನಿ ಮಿಲ್ ಗ್ರೌಂಡ್ಸಲ್ಲಿ, ನಿಯರ್ ETA ಮಾಲ್ ಅಂತಲೇ ಹೇಳ್ಬೋದು. ಇದು ಈವ್ನಿಂಗ್ 5 o'clock 9 o'clock ತನಕ ಓಪನ್ ಇರುತ್ತೆ. ಮಾರ್ಚ್ 26 ಸ್ಟಾರ್ಟ್ ಆಗಿದೆ, ಮೇ 26 ತನಕ ಈ ಎಕ್ಸಿಬಿಷನ್ ನಡೀತಾ ಇರುತ್ತೆ. ಯಾವಾಗಾದ್ರೂ ಹೋಗಿ ವೀಕೆಂಡಲ್ಲಿ ಆದಷ್ಟು ಹೋಗೋದನ್ನು ಅವಾಯ್ಡ್ ಮಾಡಿ. ಸೊ ಇದರ ಎಂಟ್ರಿ ಫೀಸ್ ಬಂದುಬಿಟ್ಟು 100 rupees. ಬಿಲೋ 3 years ಇರೋ ಮಕ್ಕಳಿಗೆ ಫ್ರೀ ಎಂಟ್ರಿ ಫೀಸ್, ಎಬೋ 3 years ಇರೋ ಪ್ರತಿಯೊಬ್ಬರಿಗೂ 100 rupees ಎಂಟ್ರಿ ಫೀಸ್. ನೀವು ನೋಡ್ಬೋದು, ಸಖತ್ತಾದಂಥ ಬ್ಯೂಟಿಫುಲ್ ಆದಂಥ 25 feet ನಯಾಗ್ರಾ ಫಾಲ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುತ್ತೆ, ಸಮ್ಟೈಮ್ಸ್ ನಾವು ರಿಯಲ್ ನಯಾಗ್ರಾ ಫಾಲ್ಸ್ನ ಹೋಗಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗಿರಲ್ಲ. ಸೊ ಅಂಥ ಟೈಮಲ್ಲಿ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಚಾನ್ಸ್ ಅಲ್ವಾ, ಆ ವೈಬ್ನ, ಆ ಕಲರ್ಫುಲ್ ನೇಚರ್ನ ಫೀಲ್ ಮಾಡೋದಕ್ಕೆ. ಹಾಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ದ ಮೋಸ್ಟ್ ಅಟ್ರಾಕ್ಟಿವ್ ಪಾರ್ಟ್ ಆಫ್ ದಿಸ್ ಎಕ್ಸಿಬಿಷನ್ ಏನಂದರೆ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್. ಸಖತ್ ಕಲರ್ಫುಲ್ ಆಗಿದೆ, ಸಖತ್ ಬ್ಯೂಟಿಫುಲ್ ಆಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಸಿಕ್ಕಾಪಟ್ಟೆ ಬಟರ್ಫ್ಲೈಸ್ನ ನೋಡಿರ್ತೀವಿ, ಬಟ್ ಈಗಿನ ಮಕ್ಕಳಿಗೆ ಆ ಆಪ್ಷನ್ಸ್ ಇರೋದೇ ಇಲ್ಲ. ಇವಾಗ ಬಟರ್ಫ್ಲೈಸ್ಗಳು ತುಂಬಾ ಕಡಿಮೆ ಆಗಿದೆ, ತುಂಬ ರೇರಾಗಿ ಮಕ್ಕಳು ಕೂಡ ನೋಡ್ತಾ ಇರ್ತಾರೆ. ಸೊ ಇಂಥ ಕಡೆ ನೀವು ಕರ್ಕೊಂಡು ಹೋದಾಗ ಮಕ್ಕಳಿಗೂ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ರೊಬೋಟಿಕ್ ಪಾರ್ಕ್ ಮತ್ತು ನಯಾಗ್ರಾ ಫಾಲ್ಸ್ ಅಷ್ಟೇ ಅಲ್ಲ, ಅದೆರಡನ್ನೂ ಮುಗಿಸ್ಕೊಂಡು ನೀವು ಮುಂದೆ ಬಂದರೆ ವೆರೈಟೀಸ್ ಆಫ್ ಶಾಪಿಂಗ್ ಸೆಂಟರ್ಸ್ ಇದೆ. ಮಕ್ಕಳಿಂದ ಹಿಡಿದು ಮನೆಗೆ ಬೇಕಾದಂಥ ಸಾಮಾನು ಪ್ರತಿಯೊಂದು, ಕ್ಲಾತಿಂಗ್, ಫ್ಯಾಷನ್ ಐಟಮ್ಸ್, ಹೌಸ್ ಹೋಲ್ಡ್ ನೆಸೆಸರಿ ಐಟಮ್ಸ್, ಸಾಕಷ್ಟು ವೆರೈಟೀಸ್ ಆಫ್ ಇದೆ. ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲೂ ಇದೆ, ಹಾಗೆ ಕಾಸ್ಟ್ಲಿಯಲ್ಲೂ ಇದೆ. ನಿಮಗೆ ಯಾವ ಥರ ವೆರೈಟೀಸ್ ಬೇಕು ಅಂತ ನೀವು ನೋಡಿಬಿಟ್ಟು ಆಪ್ಷನ್ನ ಚೂಸ್ ಮಾಡ್ಬೋದು. ಸೊ ಅಲ್ಲಿಂದ ನೀವು ಮುಂದೆ ಬಂದರೆ ನಿಮ್ಮ ಕಣ್ಣಿಗೆ ಕಾಣೋದೆ ಫುಡ್ ಸ್ಟಾಲ್ಸ್ ಮತ್ತು ಪ್ಲೇಯಿಂಗ್ ಏರಿಯಾ. ಗೇಮ್ಸಲ್ಲೂ ಅಷ್ಟೇ ಸಾಕಷ್ಟು ವೆರೈಟೀಸ್ ಆಫ್ ಗೇಮ್ಸ್ ಇದೆ, ಮತ್ತು ಫುಡ್ಡಲ್ಲೂ ಅಷ್ಟೇ ಸುಮಾರು ಫುಡ್ ಸ್ಟಾಲ್ಸ್ ಇದೆ. ನಾನ್ ವೆಜ್ ತಿನ್ನೋರಿಗಂತೂ ಸಿಕ್ಕಾಪಟ್ಟೆ ಆಪ್ಷನ್ ಇದೆ ಅಂತಲೇ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ವೆಜ್ ತಿನ್ನೋರಿಗೆ ಸ್ವಲ್ಪ ಆಪ್ಷನ್ಸ್ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಬಟ್ ಓಕೆ, ನೀವೇನಾದ್ರು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಏನಕ್ಕೆ ನಿಮಗೆ ವೀಕೆಂಡಲ್ಲಿ ಹೋಗಬೇಡಿ ಅಂತ ಹೇಳಿದೆ ಅಂದರೆ, ವೀಕೆಂಡಲ್ಲಿ ಹೋದಾಗ ಕ್ರೌಡ್ ಸಿಕ್ಕಾಪಟ್ಟೆ ಇರುತ್ತೆ ಒಂದು. ಆಮೇಲೆ ಯಾವುದೇ ರೀತಿ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿರಲ್ಲ ಅವರು. ಬಿಕಾಸ್ ಕ್ರೌಡ್ ಜಾಸ್ತಿ ಆದಷ್ಟು ಏನಂದರೆ ಎಲ್ಲ ಪೇಪರ್ಸ್ ಎಲ್ಲ ಅಲ್ಲೇ ಬಿಸಾಕಿರ್ತಾರೆ. ಸೊ ಅದು ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ. ಎಸ್ಪೆಷಲಿ ನೀವು ಕ್ಲೀನಿಂಗ್ ಫ್ರೀಕ್ ಆಗಿದ್ರೆ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ. ಇಲ್ಲ ಓಕೆ ಅಂತ ಅಂದರೆ ಸ್ವಲ್ಪ ಆದಷ್ಟು ವೀಕ್ ಡೇಸಲ್ಲಿ ಹೋಗಿ. ರೋಬೋಟಿಕ್ ಪಾರ್ಕ್ ಮತ್ತು ಫಾಲ್ಸ್ ಕಡೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಬಟ್ ಶಾಪಿಂಗ್ ಏರಿಯಾ ಕಡೆ ಹಾಗೆ ಪ್ಲೇಯಿಂಗ್ ಏರಿಯಾ ಕಡೆ ಸ್ವಲ್ಪನೂ ಮೇಂಟೈನ್ ಮಾಡಿಲ್ಲ ಅಂತ ನಾನು ಹಾನೆಸ್ಟಾಗಿ ಹೇಳ್ತೀನಿ. ಸೊ ಅದ್ರ ಮೇಲೆ ಡಿಸಿಷನ್ ನಿಮ್ಮದು. ಸಮ್ಟೈಮ್ಸ್ ನೀವು ಹೋದಾಗ ಕ್ಲೀನಾಗಿರ್ಬೋದು, ನಾನು ಹೋದಾಗ ಕ್ಲೀನಾಗಿ ಇಲ್ದಲೇ ಇರ್ಬೋದು. ಇಟ್ಸ್ ಆಲ್ ಅಬೌಟ್ ಟೈಮ್ ಅಂತಲೇ ಹೇಳ್ತೀನಿ. ಸೊ ನಾವಿಲ್ಲಿ ಹೋದಾಗ ಕೊಲಂಬಸ್, ಕ್ಯಾಟಪಿಲ್ಲರ್ ಟ್ರೈನ್, ಆಮೇಲೆ ಫ್ರಾಗ್ ಜಂಪ್, ಆ ಥರ ಸಾಕಷ್ಟು ವೆರೈಟೀಸ್ ಆಫ್ ಗೇಮ್ಸ್ನ ಟ್ರೈ ಮಾಡಿದ್ವಿ. ಸಖತ್ ಫನ್ನಿಯಾಗಿ ಎಂಟರ್ಟೈನಿಂಗ್ ಆಗಿತ್ತು. ಹಾಗೆ ಇನ್ನೊಂದು ವಿಷಯ, ನೀವು ಏನು ಎಂಟ್ರಿ ಫೀಸ್ ಟಿಕೆಟ್ ತೊಗೋತೀರಲ್ಲ ಅದು ಗೇಮ್ಸಿಗೆ ಇನ್ಕ್ಲೂಡ್ ಆಗೋಲ್ಲ. ಗೇಮ್ಸಿಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಪ್ರತಿಯೊಂದು ಡಿಫ್ರೆಂಟ್ ಚಾರ್ಜಸಲ್ಲಿ ಇರುತ್ತೆ, ಚಿಕ್ಕವರಿಗೆ ದೊಡ್ಡವರಿಗೆ. ಹಾಗೆ ನೀವು ಯಾವ ಗೇಮ್ನ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪ್ರೈಸಸ್ ಡಿಸೈಡ್ ಆಗುತ್ತೆ.
ಸೊ ಬೇರೆ ಬೇರೆ ಎಕ್ಸಿಬಿಷನ್ ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಮಕ್ಕಳಿಗೂ ಸಾಕಷ್ಟು ಗೇಮ್ ಆಪ್ಷನ್ಸ್ ಇದೆ, ದೊಡ್ಡೋರಿಗೂ ಸಾಕಷ್ಟು ಗೇಮ್ ಆಪ್ಷನ್ಸ್ ಇದೆ. ಸೊ ಆಪ್ಷನಿಗಂತೂ ಏನು ಕೊರತೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅವರು ಅದನ್ನೇ ಕನ್ಸಿಡರ್ ಮಾಡಿಕೊಂಡು ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದರೆ ಇನ್ನೂ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ. ನೀವು ನಿಮ್ಮ ಮಕ್ಕಳ ಜೊತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ನೀವೇನು ಟ್ರೈ ಮಾಡಿದ್ರಿ, ಯಾವ ಗೇಮ್ ಇಷ್ಟ ಆಯಿತು, ನಿಮ್ಮ ಪ್ರಕಾರ ನಯಾಗ್ರಾ ಫಾಲ್ಸ್ ಹೆಂಗಿತ್ತು, ರಿಯಲಿಸ್ಟಿಕ್ ಆಗಿತ್ತಾ ಅಥವಾ ಫೇಕ್ ಆಗಿತ್ತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ನಯಾಗ್ರಾ ಫಾಲ್ಸ್ನ ವ್ಲಾಗ್. ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವು ಯಾವಾಗ ಹೋಗ್ತೀರಾ ಆವಾಗ ಮಿಸ್ ಮಾಡ್ದಲೇ ಕಮೆಂಟ್ ಮಾಡಿ, ನಿಮ್ಮ ಅನುಭವನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಾಕಷ್ಟು ಸಮ್ಮರ್ ಸ್ಪೆಷಲ್ ವೀಡಿಯೋಸ್ ಹಾಗೆ ಮಕ್ಕಳು ಈವೆಂಟ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ವಾಚ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಇರುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.